ಓಕೆ, ಏನೇನಾಗಿದೆ ಈಗ ದೇಶದಲ್ಲಂತೂ ಫುಲ್ ಚರ್ಚೆ ಇರುವಂತದ್ದು ಎರಡು ರಾಜ್ಯಗಳ ಚುನಾವಣೆ. ರಾಜ್ಯದಲ್ಲೂ ಕೂಡ ಆ ವಿಚಾರ ಚರ್ಚೆಯಲ್ಲಿದೆ. ಅದರ ಮಧ್ಯದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಆಗಿರುವಂತಹ ಬೆಳವಣಿಗೆ ಒಂದ್ ಕಡೆಗೆ ಅವರು ಜಾಮೀನಿಗೋಸ್ಕರ ಕಾಯ್ತಾ ಇದ್ರು, ಇನ್ನೊಂದು ಕಡೆಗೆ ಅವರು ಬೆನ್ನುವಿನ ಸಮಸ್ಯೆಯಿಂದ ಕಾಡ್ತಾ ಇದ್ದಾರೆ. ಜಾಮೀನು ವಿಚಾರ ಏನಾಯ್ತು ಕೋರ್ಟ್ನಲ್ಲಿ ಅನ್ನುವಂಥದ್ದು ಒಂದ್ ಕಡೆಗೆ, ಇನ್ನೊಂದು ಕಡೆಗೆ FSL ರಿಪೋರ್ಟ್ ಕೂಡ ಹೈದರಾಬಾದ್ನಿಂದ ಬಂದಿದೆ. ಅದರಲ್ಲಿರುವಂತಹ ಅಂಶಗಳೇನು, ದರ್ಶನ್ ಅವರ ಮೊಬೈಲ್ ಅನ್ನ ಕೂಡ ಕಳುಹಿಸಿದ್ರು, ಅದರಲ್ಲಿ ಏನಿದೆ, ಜೊತೆಗೆ ಒಂದಿಷ್ಟು ಇನ್ಫಾರ್ಮೇಶನ್ಗಳು ಈಗ ಆಚೆ ಬರ್ತಾ ಇದೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ, ದರ್ಶನ್ ಪರ ವಕೀಲ CV ನಾಗೇಶ್ ಅವರು ವಾದಕ್ಕೆ ಪ್ರತಿವಾದವನ್ನ ಕೂಡ ಮಂಡಿಸಿದ್ರು. SPP ಪ್ರಸನ್ನ ಕುಮಾರ್ ವಾದ ಮಂಡನೆಯನ್ನ ಮಾಡಿದ್ದಾರೆ. ಸೊ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಈಗ ಸದ್ಯಕ್ಕೆ ವಾದ ಪ್ರತಿವಾದಗಳು ನಡೀತಾ ಇದೆ. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲರು CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಅದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸೊ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ನಾಗೇಶ್ ಅವರು ವಾದವನ್ನ ಮಂಡಿಸಬೇಕಾದ್ರೆ ದರ್ಶನ್ ಅವರಿಗೆ ಜಾಮೀನು ಫಿಕ್ಸ್ ಅನ್ನುವಂಥ ಯೋಚನೆಗಳು ಬರುತ್ತೆ. ಈಗ SPP ಅವರು ಏನ್ ವಾದವನ್ನ ಮಂಡಿಸ್ತಾರೆ ಅಂತಂದಾಗ ಹೌದಲ್ವಾ ಹಿಂಗೂ ಇದೆಯಾ ಅನ್ನುವಂಥದ್ದು ಬಂದ್ಬಿಡುತ್ತೆ. ನೋಡೋಣ. ಇದರಲ್ಲಿ ರೇಣುಕಾಸ್ವಾಮಿ ಅಪಹರಣಕ್ಕೂ ಡಿ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿರುತ್ತೆ. ರೇಣುಕಾಸ್ವಾಮಿ ಅಪಹರಣಕ್ಕೂ ಕೂಡ ಡಿ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿರುತ್ತೆ. ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಕಾರಣ ಪ್ರೀ ಪ್ಲಾನ್ಡ್, ಆ ಸಂದರ್ಭದಲ್ಲಿ ಆಯ್ತು ಕರ್ಕೊಂಡು ಹೋಗ್ಬಿಟ್ವಿ ಅನ್ನೋದಲ್ಲ, ಮುಂಚೆನೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು. ಚಿತ್ರದುರ್ಗದ ರಾಘವೇಂದ್ರ ಮತ್ತು ಪವನ್ ಮೂಲಕ ಈ ಅಪಹರಣಕ್ಕೆ ಪ್ಲಾನ್ ಅನ್ನ ಮಾಡಿರುವಂಥದ್ದು ವಾದದಲ್ಲಿ ಬರ್ತಾ ಇರೋದು. ಚಿತ್ರದುರ್ಗದ ರಾಘವೇಂದ್ರ ಮತ್ತು ಪವನ್ ಮೂಲಕವಾಗಿ ಅಪಹರಣಕ್ಕೆ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಯಾಕೆ ಜಾಮೀನನ್ನ ಕೊಡಬಾರ್ದು ಅನ್ನೋದನ್ನ ಹೇಳ್ತಾ ಇರೋದು ಇವರು. ಕೊಡಬೇಕು ಅನ್ನೋದನ್ನ ಅವ್ರು ಹೇಳಿದ್ರು, ಕೊಡಬಾರ್ದು ಅನ್ನೋದನ್ನ ಇವ್ರು ಹೇಳ್ತಾ ಇದ್ದಾರೆ. ಚಿತ್ರದುರ್ಗದ ಕೋರ್ಟ್ನಲ್ಲಿ ಆವರಣಕ್ಕೆ ಹೋಗಿದ್ದು ರಾಘವೇಂದ್ರ. ಚಿತ್ರದುರ್ಗದ ಕೋರ್ಟ್ ಆವರಣಕ್ಕೆ ಹೋಗಿದ್ದು ರಾಘವೇಂದ್ರ. SPP ಅವರು ವಾದ ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ. ಚಿತ್ರದುರ್ಗದ ಕೋರ್ಟ್ ಆವರಣಕ್ಕೆ ಇವರು ಹೋಗ್ತಾರೆ. ಆಮೇಲೆ ಯಾರು ಕಿಡ್ನಾಪ್ ಅನ್ನ ಮಾಡ್ತಾರೆ, ಕಿಡ್ನಾಪ್ ಮಾಡಿರುವಂಥದ್ದು ಮೂಲವಾಗಿರುವಂತಹ ಉದ್ದೇಶ ಏನಿತ್ತು, ಪ್ರೀ ಪ್ಲಾನ್ಡ್ ಹೇಗಿತ್ತು, ಇವೆಲ್ಲವೂ ಕೂಡ ಇದರಲ್ಲಿ ಒಂದೊಂದಾಗಿನೇ ಆಚೆ ಬರ್ತಾ ಇದೆ. ದರ್ಶನ್ ವಿರುದ್ಧವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡಿಸ್ತಾ ಹೋಗ್ತಾ ಇರುವಂಥದ್ದು. ಸೊ ಚಿತ್ರದುರ್ಗದ ಕೋರ್ಟ್ ಆವರಣಕ್ಕೆ ರಾಘವೇಂದ್ರ ಹೋಗ್ತಾರೆ. ಕಾರಣ ಯಾಕೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್, ನೀವು ಗಮನಿಸಬೇಕು. ದರ್ಶನ್ ಜೊತೆಯಲ್ಲೇ ವಿನಯ್ ಇದ್ದ. ಆ ಸಂದರ್ಭದಲ್ಲಿ ಆಗಿರುವಂತ ಬೆಳವಣಿಗೆಗಳು ನೋಡ್ಕೊಳ್ಳಿ. ಕಿಡ್ನಾಪಿಂಗ್ ಪ್ಲಾನ್ ಮಾಡ್ಕೊಳ್ತಾರೆ, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾರೆ. ದರ್ಶನ್ ಜೊತೆಗೆ ಯಾರು ಇರ್ತಾರೆ ಇವೆಲ್ಲವನ್ನು ಕೂಡ ಅಲ್ಲಿ ನೋಡ್ತಾ ಇರಬೇಕು. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆಗೆ ವಿನಯ್ ಇದ್ದಿದ್ದು, ಇದೆಲ್ಲವೂ ಕೂಡ ಗೊತ್ತಿರೋದು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನಾವು ಕೂಡ ಹಲವು ಬಾರಿ ಸುದ್ದಿಯನ್ನು ಹೇಳಿದ್ದೀವಿ ನಿಮಗೆ. ಸ್ಟೋನಿ ಬ್ರೂಕ್ನಲ್ಲಿ ಯಾರ ಜೊತೆಗಿದ್ರು, ಯಾರನ್ನ ಕರೆದಿದ್ರು, ಯಾರ ಜೊತೆಗೆ ಪಾರ್ಟಿಯನ್ನ ಮಾಡಿದ್ರು, ಎಷ್ಟೊತ್ತಿಗೆ ಅಲ್ಲಿಂದ ಹೋದ್ರು, ಇವೆಲ್ಲ ಇನ್ಫಾರ್ಮೇಶನ್ಗಳು ಬಂದಿದೆ. ಫೋಟೋದಲ್ಲಿ ಕಾಣಿಸಿದಂತ ಲಾರಿ ಮಾಲೀಕನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಲಾರಿ ಮಾಲೀಕ, ಫೋಟೋದಲ್ಲಿ ಕಾಣಿಸಿದಂತ ಲಾರಿ ಅಂದ್ರೆ ರೇಣುಕಾಸ್ವಾಮಿಯನ್ನು ಬಿದ್ದಂತ ಹಿಂದೆ ಒಂದು ಲಾರಿ ಸಿಗುತ್ತೆ ಅಲ್ಲ, ಆ ಲಾರಿಯಲ್ಲಿ ನಂಬರ್ ಇತ್ತು, ಅದರ ಮಾಲೀಕಂದು ಕೂಡ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಸಾಲ ಕಟ್ಟದ್ದಕ್ಕೆ ಸೀಸ್ ಆಗಿದ್ದಂತಹ ಲಾರಿ ಅದು, ಅದನ್ನ ಶೆಡ್ನ ಒಳಗಡೆಗೆ ಇಟ್ಟಿರ್ತಾರೆ. ಸೊ ರೇಣುಕಾಸ್ವಾಮಿ ಹತ್ಯೆ ದಿನ ಶೆಡ್ನಲ್ಲಿ ಇದ್ದಿದ್ದು 7 ಆರೋಪಿಗಳು. ರೇಣುಕಾಸ್ವಾಮಿಯ ಹತ್ಯೆ ದಿನ ಶೆಡ್ನಲ್ಲಿ ಇದ್ದಿದ್ದು 7 ಆರೋಪಿಗಳು. ಇದು ಪುರಾವೆಯನ್ನ ಹೇಳುತ್ತೆ. ಈ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ, ರೇಣುಕಾಸ್ವಾಮಿಯ ಹತ್ಯೆಯಲ್ಲಿ ಆಗಿತ್ತು ಅನ್ನೋದು. ಮಧ್ಯಾಹ್ನ 1:30ರಿಂದ 3:30ರವರೆಗೆ ಆರೋಪಿಗಳು ಶೆಡ್ನಲ್ಲೇ ಇದ್ರು ಅನ್ನುವಂಥದ್ದನ್ನ ವಾದ ಮಂಡಿಸ್ತಾ ಇದ್ದಾರೆ. ಮಧ್ಯಾಹ್ನ 1:30ರಿಂದ 3:30ರವರೆಗೂ ಕೂಡ ಶೆಡ್ನಲ್ಲೇ ಇದ್ರು. ಹೇಗೆ ಗೊತ್ತಾಗ್ಬಿಡ್ತು ಇದು? ಒಂದು CCTV ಫುಟೇಜ್ ಮೂಲಕವಾಗಿ, ಜೊತೆಗೆ ಮೊಬೈಲ್ ಟವರ್ ಲೊಕೇಶನ್. ಆರೋಪಿ 3ರಿಂದ ಹಿಡಿದು 4, 5, 6, 7, 8, 9ರವರೆಗೂ ಕೂಡ ಆರೋಪಿಗಳು ಒಂದೇ ಕಡೆಗೆ ಇದ್ದರು ಅನ್ನುವಂಥ ವಾದವನ್ನ SPP ಅವರು ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಜಾಮೀನು ಯಾಕೆ ಕೊಡಬಾರದು ಅನ್ನುವಂತ ಹೇಳಿ. ಸೊ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದರ ಮೂಲಕವಾಗಿ ಇದು ಸಾಬೀತಾಗಿದೆ. ಇವರೆಲ್ಲರೂ ಕೂಡ ಸೇರ್ಕೊಂಡೇ ಈ ಹತ್ಯೆಯನ್ನ ಮಾಡಿದ್ದಾರೆ. ಇದನ್ನ ಯಾರೂ ಕೂಡ ಸೃಷ್ಟಿಸಲು ಸಾಧ್ಯವಿಲ್ಲ. ಅಂದ್ರೆ ಅಲ್ಲಿ CV ನಾಗೇಶ್ ಅವರು ವಾದ ಮಾಡ್ತಾ ಇದ್ರು, ಪೊಲೀಸರು ಇದನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ. ಸೃಷ್ಟಿ ಮಾಡಿದ್ದಾರೆ. ದರ್ಶನ್ ಜೊತೆಯಲ್ಲೇ ವಿನಯ್ ಇದ್ದಿದ್ದು, ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆಗೆ ವಿನಯ್ ಇದ್ದಿದ್ದು. ಆಮೇಲೆ ಇವರೆಲ್ಲ ಸೇರೋದು ಶೆಡ್ನಲ್ಲಿ. ಆರೋಪಿ 3ರಿಂದ ಹಿಡಿದು ಆರೋಪಿ 9ರವರೆಗೂ ಕೂಡ ಇವರೆಲ್ಲರೂ ಕೂಡ ಒಂದೇ ಕಡೆ ಕಾಣಿಸ್ಕೊಳ್ತಾರೆ. ಜೊತೆಗೆ ಲಾರಿ ಮಾಲೀಕನ ಹೇಳಿಕೆಯನ್ನ ಪಡ್ಕೊಳ್ತಾರೆ, ಅದನ್ನ ಸೀಸ್ ಅನ್ನ ಮಾಡಿಟ್ಟಿರ್ತಾರೆ. ಆ ಸೀಸ್ ಆದಂತಹ ಲಾರಿಯ ಮುಂದ್ಗಡೆನೆ ರೇಣುಕಾಸ್ವಾಮಿಯ ಬಾಡಿ ಕಾಣಿಸಿಕೊಳ್ಳುತ್ತೆ, ಫೋಟೋದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಕೂಡ ಹಲವು ರೀತಿಯಾಗಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದ ಬಗ್ಗೆ ಸಾಕ್ಷ್ಯಗಳು ಲಭ್ಯವಾಗಿವೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಮಣ್ಣಿನಲ್ಲಿ ಸಿಗಲಿಲ್ಲ, ಬೂಟಲ್ಲಿ ಸಿಗಲಿಲ್ಲ. ಇವೆಲ್ಲ ವಾದವನ್ನ ಮಂಡಿಸಬೇಕಾದ್ರೆ CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ರಲ್ಲ, ಅದಕ್ಕೆ
ಸಾಕ್ಷ್ಯಗಳು ಏನಿದೆ ಅನ್ನುವಂಥದ್ದನ್ನ SPP ಅವರು ವಾದ ಮಂಡಿಸ್ತಾ ಇದ್ದಾರೆ. ಕಾರ್ ಶೆಡ್ನಲ್ಲಿ ಇದ್ದ ಬಗ್ಗೆ ಸಾಕ್ಷಿ ಸಿಕ್ಕಿದೆ, ದರ್ಶನ್ ಅವರಲ್ಲಿ ಇದ್ರು ಅಂತ ಹೇಳಿ. ರೇಣುಕಾ ಸ್ವಾಮಿ ಇದ್ದ ವೇಳೆ ಎಲ್ಲರೂ ಕೂಡ ಇರೋ ಬಗ್ಗೆ ಸಾಕ್ಷಿ ಸಿಕ್ಕಿದೆ. ಕಾಲ್ ಟ್ರೇಸ್ ಅನ್ನ ಮಾಡಿದ್ದಾರೆ. ಇಷ್ಟರದ್ದು ಲೊಕೇಶನ್ ಒಂದ ಕಡೆಗಿದೆ. ಜೂನ್ 8ಕ್ಕೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯ ಅಪಹರಣ ನಡೆಯುತ್ತೆ. ಪಟ್ಟಣಗೆರೆ ಶೆಡ್ಗೆ ಮಧ್ಯಾಹ್ನ 1:30ಕ್ಕೆ ಕರೆತರ್ತಾರೆ ಡಿ ಗ್ಯಾಂಗ್ನವರು. ಅದೇ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಇರ್ತಾರೆ. ರೇಣುಕಾನ ಕರೆತಂದಿದ್ದು ಜಗ್ಗ ಮತ್ತು ಅನುಕುಮಾರ್, ಅದರ ಜೊತೆಗೆ ರವಿಶಂಕರ್ ಹಾಗೂ ರಾಘವೇಂದ್ರ, ಇವರೆಲ್ಲರೂ ಜೊತೆಯಲ್ಲಿರ್ತಾರೆ. ಇವರು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನ ಇವರು ಹೇಳ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಮೊದಲೇ ಬಂದಿದ್ದು ಪವನ್ ಮತ್ತು ಆರೋಪಿ 9. ರಾಘವೇಂದ್ರಗೆ ಪಟ್ಟಣಗೆರೆ ಲೊಕೇಶನ್ ಅನ್ನು ಕಳಿಸಿದ್ದು ನಂದೀಶ್ ಮತ್ತು ಧನರಾಜ್. ಇವರೆಲ್ಲರೂ ಕೂಡ ಮೊದಲೇ ಅಲ್ಲಿರ್ತಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬರ್ತಾರೆ. ತನಿಖೆಯಲ್ಲಿ ನಮಗೆ ಮತ್ತೆ 3 ಫೋಟೋ ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್, ಮತ್ತೆ 3 ಫೋಟೋ ಸಿಕ್ಕಿದೆ ಅಂತ. ವಿನಯ್ ಮೊಬೈಲ್ನಲ್ಲಿ ಈ ಫೋಟೋಗಳು ರಿಟ್ರೀವ್ ಮಾಡಲಾಗಿದೆ. ವಿನಯ್ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿ ನೆಲದಲ್ಲಿ ಬಿದ್ದಿರೋದು ಈ ಫೋಟೋ, ಅವು ಸಿಕ್ಕಿದ್ವಲ್ವಾ. ರೇಣುಕಾ ಸ್ವಾಮಿ ಕೆಳಗಡೆ ಬಿದ್ದಿರುವಂತಹ ಫೋಟೋ, ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡುವಂಥ ಫೋಟೋ ಸಿಕ್ಕಿದೆ. ನಾವು ತೋರಿಸಿದ್ವಿ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯಲ್ಲಿ, ನಿಮ್ಗೆ ಅದನ್ನು ಪ್ರಸಾರ ಮಾಡಿದ್ವಿ. ಜೂನ್ 8ಕ್ಕೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅಪಹರಣ ನಡೆಯುತ್ತೆ. ಅದಾದ ನಂತರ ಏನಾಗುತ್ತೆ, ಯಾರು ಕರ್ಕೊಂಡು ಬರ್ತಾರೆ, 4 ಆರೋಪಿಗಳು ಯಾರು, ಅದಾದ ನಂತರ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಹೇಳಿಕೆ ಕೂಡ ವಿಳಂಬವಾಗಿದೆ ಅನ್ನುವಂತಹ ವಾದವನ್ನು ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ವಿಳಂಬ ಆಗಿಲ್ಲ, ಅವರ ಹೇಳಿಕೆಗಳನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಹೇಳಿಕೆ ತಡವಾಗಿ ಪಡೆದ್ರು ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದಕ್ಕೆ ಈ ಕೌಂಟರ್ ಅನ್ನ SPP ಕೊಟ್ಟಿದ್ದಾರೆ. ಪ್ರತ್ಯಕ್ಷದರ್ಶಿ ಪುನೀತ್ ಹೇಳಿಕೆ ಕೊಟ್ಟಿರೋದು ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ. ಅಂದ್ರೆ ನಾನು ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಾಗ ಇವರನ್ನ ನೋಡಿದೆ ಅಂತ ಅವರ ಸ್ಟೇಟ್ಮೆಂಟ್ ಏನ್ ಕಲೆ ಹಾಕಿದ್ದಾರೆ, ಅದನ್ನ ಯಾಕೆ ತಡವಾಗಿ ಕಲೆಕ್ಟ್ ಮಾಡಿದ್ರು, ಅವರು ಹೇಳಿ ಕೇಳಿ ಪುನೀತ್ ಏನಿದ್ದಾನೆ ಆತ ಕೂಡ ದರ್ಶನ್ ಕಾರ್ ಡ್ರೈವರ್ ಜೊತೆಗೆ ಇದ್ದದ್ದು. ಹೀಗಿದ್ದಾಗ ಅವರ ಸ್ವಇಚ್ಛಾ ಹೇಳಿಕೆ ಪಡ್ಕೊಳ್ಳೋದಕ್ಕೆ ತಡ ಆಗಿತ್ತು ಅನ್ನುವಂತಹ ಆರೋಪ ಏನ್ ಬಂತು. ಅದಕ್ಕೆ ಯಾವ ವಿಳಂಬನೂ ಆಗಿಲ್ಲ. ತಡವಾಗಿ ಪಡ್ಕೊಂಡ್ರು ಕೂಡ ಅವನ ಹೇಳಿಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾಗಿ ಪುನೀತ್ನ ಹೇಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪುನೀತ್ ಹೇಳಿಕೆಯನ್ನ ಯಾಕಂದ್ರೆ ಪ್ರತ್ಯಕ್ಷದರ್ಶಿಗಳು ಇಂಪಾರ್ಟೆಂಟ್ ಆಗ್ತಾರೆ ಈ ಕೇಸ್ಗೆ. ಹಾಗಾಗಿ ಅವನ ಹೇಳಿಕೆ ತಡ ಯಾಕಾಯ್ತು, ತಡ ಮಾಡೋದ್ರ ಉದ್ದೇಶ ಏನು ಅಂದ್ರೆ ಇದೊಂದು ರೀತಿ ಮ್ಯಾಜಿಕ್ ಮಾಡಲಾಗಿದೆ ಅನ್ನುವಂತಹ ವಾದವನ್ನ ಮಾಡಿದ್ರು. ಜೊತೆಗೆ ಈ ಕೇಸ್ನಲ್ಲಿ ಸೃಷ್ಟಿ ಮಾಡಲಾಗಿದೆ ಅನ್ನುವಂತಹ ವಾದವನ್ನ ಮಾಡಿದ್ರು. ಇದೆಲ್ಲದಕ್ಕೂ ಕೂಡ ಕೌಂಟರ್ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲ ಅಂದಾಗ ರೇಣುಕಾ ಇದ್ದ ಕಾರು ಶೆಡ್ಗೆ ಬಂತು ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನೇ ಶೆಡ್ ಬಾಗಿಲು ತೆಗೆದೆ ಅಂತ ಪುನೀತ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆಲ್ರೈಟ್, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಡೀ ಕೇಸ್ನಲ್ಲಿ ಆರಂಭದಿಂದ ಕಿಡ್ನಾಪ್ನಿಂದ ಸಾಕ್ಷ್ಯಗಳ ಕಲೆ ಹಾಕುವವರೆಗೂ, ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವವರೆಗೂ ಯಾವುದೂ ಕೂಡ ಸೃಷ್ಟಿ ಅಲ್ಲ ಅನ್ನೋದನ್ನ ಬಹುಶಃ ಇವತ್ತು ನರಸಿಂಹಮೂರ್ತಿ ಕೋರ್ಟ್ನಲ್ಲಿ SPP ವಾದ ಮಾಡಲೇಬೇಕಾಗಿತ್ತು. ಆ ಪಾಯಿಂಟ್ಗಳನ್ನೇ ಇಟ್ಟು ಇವತ್ತು ವಾದವನ್ನ ಮಂಡಿಸಿದ್ದಾರೆ ಅಂತ ಕಾಣುತ್ತೆ. ದಿವ್ಯಾ, ಇವತ್ತು 10 ಜನ ಆರೋಪಿಗಳ ವಾದ ಮಂಡನೆಯನ್ನು ಮಾಡಲಾಯಿತು. ಅದರಲ್ಲಿ ಎಲ್ಲರ ವಾದಗಳು ಅವರ ಪರ ವಕೀಲರಿಂದ ಮುಗಿದ ಬಳಿಕ ಇದೀಗ SPP ಅವರು ಎಲ್ಲರಿಗೂ ಕೂಡ ಪ್ರತಿವಾದವನ್ನು ಒಟ್ಟಿಗೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅದು A1 ಪವಿತ್ರ ಗೌಡ ಇರ್ಬೋದು, A2 ದರ್ಶನ್ ಇರ್ಬೋದು, ಇತರ ಉಳಿದ ಆರೋಪಿಗಳು ಇರಬಹುದು. ಈ ಎಲ್ಲರಿಗೂ ಕೂಡ ಇದೀಗ ಪ್ರತಿವಾದವನ್ನು ಮಾಡ್ತಿದ್ದಾರೆ. ಆರಂಭದಲ್ಲಿ ಆರೋಪಿಗಳ ಪರ ವಕೀಲರು ಒಂದಷ್ಟು ಚಾರ್ಜ್ ಶೀಟ್ನಲ್ಲಿನ ಲೋಪದೋಷಗಳನ್ನು ಹಿಡಿದು ವಾದ ಮಂಡನೆಯನ್ನು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ತಿರುಚಲಾಗಿದೆ. ಉದ್ದೇಶಪೂರ್ವಕವಾಗಿ ಪೊಲೀಸರು ಒಂದಷ್ಟು ಘಟನೆಗಳನ್ನು ಇವರು ಮನಸ್ಸಿಗೆ ಬಂದಂತೆ ಸೃಷ್ಟಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಆರ್ಗ್ಯುಮೆಂಟನ್ನು ಮಾಡಲಾಗಿತ್ತು. ಆದರೆ ಇವತ್ತು ಆರಂಭ ಎಲ್ಲಾಗುತ್ತೆ, ಆರಂಭ ಈ ಪ್ರಕರಣದಲ್ಲಿ ಅಲ್ಲಿಂದ ಹಿಡಿದು ಇದೀಗ ಸಂಪೂರ್ಣವಾಗಿ ಕೇಸ್ನ ಇಡೀ ಹಿಸ್ಟ್ರಿಯನ್ನು ಆರ್ಗ್ಯುಮೆಂಟ್ ಮಾಡುವ ಕೆಲಸವನ್ನು SPP ಪ್ರಸನ್ನ ಕುಮಾರ್ ಮಾಡ್ತಿದ್ದಾರೆ. ಇಲ್ಲಿ ಮೊದಲಿಗೆ ರೇಣುಕಾ ಸ್ವಾಮಿ ಒಂದು ಅಶ್ಲೀಲ ಮೆಸೇಜನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತನ ನಂಬರನ್ನು ಪಡೆದುಕೊಳ್ಳೋದಕ್ಕೆ ಪವಿತ್ರ ಗೌಡ ಮೆಸೇಜನ್ನು ಮಾಡಿದ್ದಾರೆ. ನಿನ್ನ ನಂಬರ್ ಕೊಡು, ಯಾರು ನೀನು, ನಿನ್ನ ಹೆಸರೇನು, ನಿನ್ನ ಫೋಟೋ ಕಳಿಸು, ಈ ರೀತಿಯಾಗಿ ಮಾಡಿದ್ದಾರೆ. ಅದಾದ ಬಳಿಕ ಪವನ್ಗೆ ಆಕೆ ಹೇಳಿದ್ದಾಳೆ. ಪವನ್ ಆತನಿಂದ ಈತ ಪವಿತ್ರ ಗೌಡ ಹೆಸರಲ್ಲಿ ಒಂದಷ್ಟು ಚಾಟ್ಗಳನ್ನು ಕೂಡ ಮಾಡಿದ್ದಾನೆ. ಆತ ಫಾರ್ಮಸಿ ಕಂಪನಿಯಲ್ಲಿ ಇದ್ದೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಜಿಗಣಿಗೆ ಒಬ್ಬ ಹುಡುಗನನ್ನು ಕಳಿಸ್ಕೊಟ್ಟಿದ್ದಾರೆ. ಅದಾದ ಬಳಿಕ 7ನೇ ತಾರೀಕು ಆತ ಕೋರ್ಟ್ಗೆ ಬರ್ತೀನಿ ಅಂತಂತಹ ಸಂದರ್ಭದಲ್ಲಿ ರಾಘವೇಂದ್ರನನ್ನು ಅಲ್ಲಿಗೆ ಕಳಿಸುವ ಕೆಲಸವನ್ನು ಮಾಡಿದ್ರು. ಆ ಲೊಕೇಶನ್ಗಳು ಸಿಕ್ಕಿದ್ದಾವೆ.
ಒಂದು CDR ವರದಿಗಳಿರ್ಬೋದು, ಅಥವಾ ಇವರು ಆತನನ್ನು ಕರೆದುಕೊಂಡು ಶೆಡ್ನ ಒಳಗೆ ಬಂದಂತಹ CCTVಗಳಿರ್ಬೋದು. ಕೊಲೆ ನಡೆದಂತಹ ದಿನ ಜೂನ್ 8ನೇ ತಾರೀಕು ಸಂಜೆ 5 ಗಂಟೆಗೆ ಪವಿತ್ರ, ದರ್ಶನ್, ವಿನಯ್ ಮೂವರು ಒಟ್ಟಿಗೆ ಬಂದಂತಹ CCTVಗಳಿರ್ಬೋದು. ಆ ವಿನಯ್ ಮೊಬೈಲ್ನಲ್ಲಿ ಎಕ್ಸ್ಟ್ರಾಕ್ಟ್ ಆದಂತಹ ಫೋಟೋಗಳಿರ್ಬೋದು. ಅವು ಒಂದು 3 ಫೋಟೋಗಳು ಎಕ್ಸ್ಟ್ರಾಕ್ಟ್ ಆಗಿದೆ. ಅಲ್ಲೇ ನಡೆದಂತಹ ಸಂದರ್ಭದಲ್ಲಿ ಆತ ಪ್ರಾಣಭಿಕ್ಷೆಯಿಂದ ಬೇಡ್ಕೊಳ್ತಿರ್ತಾನೆ. ಲಾರಿ ಪಕ್ಕ ನಿಲ್ಲಿಸ ಫೋಟೋ ತೆಗೆಯಲಾಗಿದೆ. ಅಲ್ಲಿ ಆ ಲಾರಿ ಮಾಲೀಕನ ಹೇಳಿಕೆಯನ್ನು ಸಹ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆ ಫೋಟೋಗಳನ್ನು ವಿನಯ್ ಮೊಬೈಲ್ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಇದನ್ನು ತಿರ್ಚೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಇವರ ರೋಲ್ ಏನಿದೆ ಅನ್ನೋದನ್ನು ಇದೀಗ ಪ್ರತಿವಾದವಾಗಿ SPP ಪ್ರಸನ್ನಕುಮಾರ್ ವಾದ ಮಂಡನೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಬಹುಶಃ ಇದು ಇನ್ನೂ ಕೂಡ ಒಂದು ಅರ್ಧ ಅಥವಾ 3/4 ಗಂಟೆ 1 ಗಂಟೆಯ ಸಮಯ ಹಿಡಿಯಬಹುದು. ದಿವ್ಯಾ, ಬಹುತೇಕ ಕೇಸ್ನಲ್ಲಿ ಯಾರ್ಯಾರ ರೋಲ್ ಏನು, A1 ಪವಿತ್ರ ಗೌಡ ಇದರಲ್ಲಿ ಯಾವ ರೀತಿಯಾಗಿ ತಪ್ಪಿತಸ್ಥಳು, ಯಾವೆಲ್ಲ ಆರೋಪದಲ್ಲಿ ಆಕೆ ಭಾಗಿಯಾಗಿದ್ದಾಳೆ, ಯಾವೆಲ್ಲ ಸೆಕ್ಷನ್ಗಳನ್ನು ಆಕೆ ಮೇಲೆ ಹಾಕಲಾಗಿದೆ, ದರ್ಶನ್ ರೋಲ್ ಏನು, ಇದೆಲ್ಲವನ್ನ ಕೂಡ ಎಳೆಯಾಗಿ ಬಿಚ್ಚಿಡುವ ಕೆಲಸವನ್ನು ಮಾಡಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ CDR ರಿಪೋರ್ಟನ್ನು ತೆಗೆಯಲಾಗಿದೆ. ಇವರು ಅವತ್ತು ಆ ಸ್ಥಳದಲ್ಲಿ ಇದ್ದರು ಅನ್ನೋದಕ್ಕೆ. ಅದು A3 ಆರೋಪಿಯಿಂದ ಹಿಡಿದು A10 ಆರೋಪಿವರೆಗೂ ಕೂಡ ಸಂಪೂರ್ಣವಾಗಿ ಅಲ್ಲೇ ಇದ್ದರು. ಅದೇ ಒಂದೇ ಲೊಕೇಶನ್ನಲ್ಲಿ ಇವರೆಲ್ಲರೂ ಕೂಡ ಕಂಡು ಬಂದಿದ್ರು. ಮತ್ತು ಆತನನ್ನು ಕರೆದುಕೊಂಡು ಬರೋದಕ್ಕೆ ಮಾರ್ಗ ಮಧ್ಯೆ ಮೊದಲಿಗೆ ರೇಣುಕಾ ಸ್ವಾಮಿಯನ್ನು ಕರೆದುಕೊಂಡು ಬರೋದಕ್ಕೆ ರಾಘವೇಂದ್ರ ಅಂಟಿ ಹೋದಂತಹ ಸಂದರ್ಭದಲ್ಲಿ ಟೋಲ್ ದಾಟುವ CCTV ಇದೆ. ಮಾರ್ಗ ಮಧ್ಯೆ ದುರ್ಗಾ ಬಾರ್ ಅಂತ ಒಂದಿದೆ. ಆ ಬಾರ್ನಲ್ಲಿ ಇವರೆಲ್ಲರೂ ಕೂಡ ಎಣ್ಣೆ ಹೊಡಿತಾರೆ. ಅದರ CCTV ನಮ್ಮ ಬಳಿ ಇದೆ. ಮತ್ತು ಆ ಒಬ್ಬ ಪುನೀತ್ ಅಂತೇಳಿ ಒಬ್ಬ ಪ್ರತ್ಯಕ್ಷದರ್ಶಿ, ಆತನ ಹೇಳಿಕೆಯನ್ನು ಸಹ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಇವರು ರೇಣುಕಾ ಸ್ವಾಮಿಯನ್ನು ಎಷ್ಟೊತ್ತಿಗೆ ಕರ್ತಾ ಇರ್ತಾರೆ, ಅದಾದ ಬಳಿಕ ಬೇರೆ ಬೇರೆ ಆರೋಪಿಗಳು ಯಾರು ಎಷ್ಟೊತ್ತಿಗೆ ಬರ್ತಾರೆ, ಮತ್ತು ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಈ ಎಲ್ಲ ಹೇಳಿಕೆಗಳನ್ನು ನಾವು ಆತನಿಂದ ಪಡೆದುಕೊಂಡಿದ್ದೀವಿ. ಆತ ಪ್ರತ್ಯಕ್ಷ ಹೇಳಿಕೆ ಈ ಪ್ರಕರಣದಲ್ಲಿ ಅನ್ನೋ ಮಟ್ಟಿಗೆ SPP ಅವರು ತಮ್ಮ ವಾದ ಮಂಡನೆಯನ್ನು ತುಂಬ ಸುದೀರ್ಘವಾಗಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಎಳೆಯಾಗಿ ನ್ಯಾಯಾಧೀಶರಿಗೆ ಮನದಟ್ಟು ಮಾಡುವ ಕೆಲಸವನ್ನು, ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದ ಮಂಡನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ದಿವ್ಯಾ, ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಈಗ ಬಹಳ ದೊಡ್ಡ ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. SPP ಅವರು ವಾದವನ್ನು ಮಂಡಿಸ್ತಾ ಇರುವಂಥದ್ದು ರೇಣುಕಾಸ್ವಾಮಿ ಎದೆಗೆ ದರ್ಶನ್ ಒದ್ದಿದ್ದಾರೆ, ರೇಣುಕಾಸ್ವಾಮಿಯ ಎದೆಗೆ ದರ್ಶನ್ ಒದ್ದಿದ್ದಾರೆ ಅನ್ನುವಂಥ ವಾದವನ್ನ, ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಇದು ಉಲ್ಲೇಖವಾಗಿದೆ, ರೇಣುಕಾಸ್ವಾಮಿಯ ಎದೆಗೆ ಒದ್ದಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನೋಡೋ ಇವಳೇ ನನ್ನ ಹೆಂಡತಿ ಅಂತ ದರ್ಶನ್ ಹೇಳಿದ್ರು ಅಂತೆ. ನೋಡೋ ಇವಳೇ ನನ್ನ ಹೆಂಡತಿ ಅಂತ ದರ್ಶನ್ ಹೇಳಿದ್ರು ಅಂತೆ. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯಾ ನೀನು, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯಾ ನೀನು. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿರುವಂಥದ್ದು ಎದೆಗೆ ಒದ್ದಿರೋದು, ಜೊತೆಗೆ ಇವಳೇ ನೋಡು ನನ್ನ ಹೆಂಡತಿ, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯಾ ನೀನು ಅಂತ ಹೇಳಿ ಒದ್ದಿದ್ದಾರೆ ಅನ್ನುವಂಥದ್ದರ ವಾದವನ್ನ SPP ಅವರು ಈಗ ಕೋರ್ಟ್ನಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲವೂ ಕೂಡ ಸೃಷ್ಟಿ ಮಾಡಿರೋದು ಅಂತ ಪೊಲೀಸರು ಏನು ಹೇಳಿದ್ರು, ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ SPP ಅವರು ವಾದವನ್ನ ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಅದರಲ್ಲಿ ಹಲವು ಇನ್ನೂ ಕೌಂಟರ್ ಅಟ್ಯಾಕ್ಗಳು ಬರಬೇಕಾಗಿದೆ. ರೇಣುಕಾಸ್ವಾಮಿಯ ದೇಹವನ್ನು ಅಲ್ಲಿ ಬಿಸಾಕಿರೋದು, ನಾಯಿ ತಿಂದಿರೋದು, ದರ್ಶನ್ ಹಲ್ಲೆ ಮಾಡಿಲ್ಲ ಅನ್ನುವಂಥದ್ದು ಇವೆಲ್ಲ ವಾದಗಳು ಬಂದಿತ್ತು. ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ವರ್ ವಾದ ಮಂಡಿಸ್ಬೇಕಾದ್ರೆ ಅದಕ್ಕೆ ಕೌಂಟರ್ ಆಗಿ ಈಗ SPP ಅವರು ಹೇಳ್ತಾ ಇದ್ದಾರೆ, ಗೋವಾದಲ್ಲಿ ಇವಳಿಗೆ ರೂಮ್ ಮಾಡ್ತೀಯ ನೀನು ಅಂತ ಕೋಪದಲ್ಲಿ ಒದ್ದಿರೋದು ಅಂತ ಹೇಳಿ ಅವರೆಲ್ಲ ಹೇಳಿಕೆಗಳನ್ನು ಕೊಟ್ಟಿರುವಂಥ ವಿಚಾರಗಳಲ್ಲಿ ಇದೆ. ಅದನ್ನೇ ಇಲ್ಲಿ ಉಲ್ಲೇಖವನ್ನ ಮಾಡಿ SPP ಅವರು ಹೇಳ್ತಾ ಇದ್ದಾರೆ. ಸೊ ರೇಣುಕಾಸ್ವಾಮಿಯ ಮೆಸೇಜ್ ಹೇಳಿ ಒದಿತಾರೆ. ರೇಣುಕಾಸ್ವಾಮಿ ಏನೆಲ್ಲ ಚಾಟ್ನಲ್ಲಿ ಮಾಡಿದ್ರು, ಮೆಸೇಜನ್ನು ಕಳುಹಿಸಿದ್ರು, ಅದರಲ್ಲಿರುವಂಥ ಉಲ್ಲೇಖಗಳನ್ನು ಮಾಡಿ ದರ್ಶನ್ ಎದೆಗೆ ಒದಿತಾರೆ ಅನ್ನುವಂಥ ವಾದವನ್ನೇ SPP ಅವರು ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ರೋಚಕವಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, SPP ಅವರು ವಾದವನ್ನು ಮಂಡಿಸಬೇಕಾದ್ರೆ ಹೌದಲ್ಲ ಈಗ ಜಾಮೀನು ಕೊಡದೇ ಇರಬಹುದು ಅನ್ನುವಂಥ ವಾದ ಬರುತ್ತೆ. ಯಾಕಂದ್ರೆ ಸಿ ವಿ ನಾಗೇಶ್ವರ್ ವಾದ ಮಾಡಿಸ್ಬೇಕಾದ್ರೆ ಕೊಟ್ಟು ಬಿಡ್ತಾರೆ ಬಿಡಿ, ಇನ್ನೇನು ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಬಿಡುತ್ತೆ ಅನ್ನುವಂಥ ವಾದ. ಎರಡೂ ಕಡೆಯೂ ಕೂಡ ವಾದವನ್ನು ನೋಡಬೇಕಾದ್ರೆ ಹಾಗೆ ಅನಿಸುತ್ತೆ. ಈ ವಿಚಾರಗಳಿಗೆ ಒಂದೊಂದಾಗಿ ಪ್ರಸ್ತಾಪವಾಗುತ್ತೆ. ಈಗಷ್ಟೇ ಆರಂಭವಾಗಿದೆ SPP ಅವರ ವಾದ, ಇನ್ನೂ ಬಹಳ ವಿಚಾರಗಳು ಬರಬೇಕಾಗಿದೆ. ರೇಣುಕಾಸ್ವಾಮಿಯ ಪ್ಯಾಂಟ್ ಅನ್ನ ದರ್ಶನ್ ಬಿಚ್ಚಿಸ್ತಾರೆ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಹಲವು ಅಂಶಗಳನ್ನು ಅದರಲ್ಲಿ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಪ್ಯಾಂಟ್ ಅನ್ನ ಬಿಚ್ಚಿಸಿದ್ರು ದರ್ಶನ್ ಅವರು ಅಂತ ಹೇಳಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ಏನು ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬರುವಂತ ಉಲ್ಲೇಖಗಳನ್ನ ಮಾಡ್ತಾರೆ. ಬಹುಶಃ ಅದರ ಪಾಯಿಂಟಿಗೆ ಆರ್ಗ್ಯುಮೆಂಟಿಗೆ ಬರ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ. ಪ್ಯಾಂಟ್ ಅನ್ನ ಬಿಚ್ಚಿಸ್ತಾರೆ ದರ್ಶನ್ ಅವರು ಅಂತ ಹೇಳಿ, ವೃಷಣ ಚೀಲಗಳಿಗೆ ಒದಿತಾರೆ, ಅಲ್ಲಿಂದ ಡೆತ್ ಆಯ್ತು ಅನ್ನುವಂತ ವಿಚ್ಚಿಸಿದೆ. ಬಂತು ನೋಡಿ ಪಾಯಿಂಟ್. ಪ್ಯಾಂಟ್ ಅನ್ನ ಬಿಚ್ಚಿಸಿ ಮರ್ಮಾಂಗಕ್ಕೆ ದರ್ಶನ್ ಒದ್ದರು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ಅಲ್ಲಿ ಇರೋದು.
ನನ್ನ ಹೆಂಡತಿಗೆ ಮರ್ಮಾಂಗದ ಫೋಟೋ ಕಳಿಸ್ತೀಯಾ ನೀನು ಅಂತ ಹೇಳಿ ಕೋಪಗೊಂಡು ಮರ್ಮಾಂಗಕ್ಕೆ ಒದಿತಾರೆ ಅನ್ನುವಂಥದ್ದನ್ನು SPP ಅವರು ವಾದ ಮಂಡಿಸ್ತಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, CB ನಾಗೇಶ್ವರ ವಾದ ಕೇಳ್ಕೋಬೇಕಾದ್ರೆ ಬಹುತೇಕರಿಗೆ ಅನಿಸಿರುತ್ತೆ ಜಾಮೀನು ಸಿಕ್ಬಿಡುತ್ತೆ ಬಿಡು ದರ್ಶನ್ ಅವರಿಗೆ ಅಂತ ಹೇಳಿ. ಆದರೆ ಅವಾಗಿಂದಲೂ ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಇಲ್ಲ ಹಾಗಿರಲ್ಲ ಇದು ಆಕ್ಚುಲಿ. ಇನ್ನೊಂದು ವಾದವನ್ನ ಕೇಳಬೇಕಾದ್ರೂ ಕೂಡ ಅದರ ಕೌಂಟರ್ ಅಟ್ಯಾಕ್ ಹೇಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು ಕ್ರೈಮ್ ವಾದ ಪ್ರತಿವಾದಗಳಲ್ಲಿ ಅಂತ ಹೇಳಿ. ಸೊ ಈ ವಿಚಾರದಲ್ಲಿ ಈಗ ಇನ್ನೂ ಬಹಳ ಅಂಶಗಳಿದೆ. ಇವತ್ತು ಜಾಮೀನು ಸಿಗೋದು ಬಹುತೇಕ ಡಿಸಿಷನ್ ಕೊಡೋದು ಇವತ್ತು ಕಷ್ಟ ಅನ್ಸುತ್ತೆ ಅಲ್ವಾ? ಇನ್ನೂ ಮುಂದೂಡಿಕೆ ಆಗ್ಬೋದಾ ಅಂತ ಇದು. ಅರುಣ್ಣ, ಚಾರ್ಜ್ ಶೀಟ್ ಸಲ್ಲಿಸಿದ್ದು ಸೆಪ್ಟೆಂಬರ್ ಮೊದಲ ವಾರದಲ್ಲಿ. ಅಲ್ಲಿಗೆ ಬಹುತೇಕ ಸುಮಾರು 1 ತಿಂಗಳ ಕಾಲ ದರ್ಶನ್ ಪರ ವಕೀಲರು CB ನಾಗೇಶ್ ಅವರು ಸಮಯಾವಕಾಶವನ್ನು ತೆಗೆದುಕೊಂಡಿದ್ರು. ಅಂದರೆ ಆ ಚಾರ್ಜ್ ಶೀಟ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದಾರೆ, ಅದರಲ್ಲಿ ಎಲ್ಲಿ ಲೋಪದೋಷಗಳಿದೆ ಅಂಥವನ್ನ ನೋಟ್ ಮಾಡಿಕೊಂಡಿದ್ರು. ಅದನ್ನು ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡುವ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಅವ್ರ ಸರದಿ ಮುಗಿದ ಬಳಿಕ ಈಗ ಪ್ರತಿವಾದವಾಗಿ SPP ಅವರು ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. ಆರಂಭದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಹಿರಿಯ ವಕೀಲ CB ನಾಗೇಶ್ ಅವರು ಕೋರ್ಟ್ನ ಒಂದು ಗಮನಕ್ಕೆ ಒಂದು ವಿಚಾರವನ್ನು ತಂದಿದ್ರು. ಪ್ರತಿಯೊಂದು ಅಂದರೆ ಚಾರ್ಜ್ ಶೀಟ್ನ ಇಂಚಿಂಚು ಮಾಹಿತಿ, ತನಿಖಾ ಬೆಳವಣಿಗೆಗಳು ಇವೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ತನಿಖಾಧಿಕಾರಿ ಈ ಎಲ್ಲ ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ರು. ಹೀಗಾಗಿ ಇಲ್ಲಿ ಮೀಡಿಯಾ ಟ್ರಯಲ್ ಆಗಿದೆ ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟನ್ನು ಮಾಡಿದರು. ಆದರೆ ಇವತ್ತು ತಮ್ಮ ವಾದವನ್ನು ಪ್ರಾರಂಭ ಮಾಡಿದಂತಹ SPP ಪ್ರಸನ್ನ ಕುಮಾರ್ ಅವರು, ನಾವು ಅಂದರೆ ನಾನಾಗಲಿ SPP ಆದಂತಹ ನಾನಾಗಲಿ ಅಥವಾ ತನಿಖಾಧಿಕಾರಿಯಾಗಲಿ ಮಾಧ್ಯಮಗಳಿಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಮಾಧ್ಯಮಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ತನಿಖೆಯ ಬೆಳವಣಿಗೆಯ ಪ್ರತಿ ಹಂತವೂ ಕೂಡ ಮಾಧ್ಯಮಗಳಲ್ಲಿ ಬಂದಿದೆ. ಬಹುತೇಕ ಸಂದರ್ಭಗಳಲ್ಲಿ ಆರೋಪಿಗಳ ಪರ ವಕೀಲರು ಮಾಧ್ಯಮಗಳ ಜೊತೆ ಮಾತನಾಡ್ತಿದ್ರು, ಅವರೇ ಈ ಒಂದು ಮಾಹಿತಿಗಳನ್ನು ಅವರಿಗೆ ಕೊಟ್ಟಿರಬಹುದು ಅನ್ನೋ ಮಟ್ಟಿಗೆ ಇವತ್ತು ತಮ್ಮ ವಾದವನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಇವತ್ತು ಕೇಸ್ನ ಸಂಪೂರ್ಣ ಹಿಸ್ಟ್ರಿ ಮೊದಲಿಗೆ ಆರಂಭವಾದದ್ದೆಲ್ಲಿ, ಹೇಗೆಲ್ಲ ಈ ಪ್ರಕರಣ ಬೆಳಕಿಗೆ ಬಂತು, ಹೇಗೆ ಈ ಘಟನೆಗಳು ನಡೆದವು, ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಇದೀಗ ವಾದ ಮಂಡನೆಯನ್ನು ಮಾಡುವ ಕೆಲಸವನ್ನು ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಇದೀಗ ದರ್ಶನ್ ಅವರ ರೋಲ್ ಬಂದಿದೆ. ಅಂದರೆ ಇಲ್ಲಿವರೆಗೂ ಕೂಡ ಆರ್ಗ್ಯುಮೆಂಟ್ನಲ್ಲಿ ಆತನನ್ನು ಕರ್ತಂದು ಹಲ್ಲೆ ನಡೆಸುವ ತನಕ ರೇಣುಕಾಸ್ವಾಮಿಯನ್ನು ಯಾರ್ಯಾರು ಆತನನ್ನು ಕರ್ತರಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರು, ಯಾರ್ಯಾರು ಕರ್ತಂದ್ರು, ಯಾರ್ಯಾರು ಶೆಡ್ಗೆ ಕರ್ತಂದ್ರು, ಆವರೆಗಿನ ಬೆಳವಣಿಗೆಗಳಾಯಿತು. ಇದೀಗ ದರ್ಶನ್ ರವರ ಎಂಟ್ರಿಯನ್ನು ಮಾಡಿಸಿದ್ದಾರೆ. ಅಂದರೆ ಅವತ್ತು ಜೂನ್ 8ನೇ ತಾರೀಕು ಸಂಜೆ 5 ಗಂಟೆಗೆ ದರ್ಶನ್, ಪವಿತ್ರ ಗೌಡ, ವಿನಯ್ ಈ ಮೂವರು ಕೂಡ RR ನಗರದ ಪಟ್ಟಣಗೆರೆಯ ಶೆಡ್ಗೆ ಬರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಎದೆಯ ಮೇಲೆ ಅಂದರೆ ರೇಣುಕಾಸ್ವಾಮಿಯ ಎದೆಯ ಮೇಲೆ ಒದಿತಾರೆ. ಇದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ರೀತಿಯಾಗಿದೆ ಅನ್ನೋ ಮಟ್ಟಿಗೆ ನಾವು ಕೂಡ ಪಬ್ಲಿಕ್ ಟಿವಿ ತೋರಿಸುವ ಕೆಲಸವನ್ನು ಮಾಡಿತ್ತು. ರೇಣುಕಾಸ್ವಾಮಿ ಸತ್ತಿದ್ದು ಆತನ ಮರ್ಮಾಂಗಕ್ಕೆ ಬಿದ್ದ ಒದೆ, ಹಾಗೆ ಆತನ ಎದೆಗೆ ಒದ್ದಿದ್ದರಿಂದ ಆತನ ಪಕ್ಕೆಲುಬುಗಳು ಮುರಿದಿದ್ವು. ಹೀಗಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಮಟ್ಟಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತು. ಇದರ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ವರದಿಯನ್ನು ಮಾಡಿತ್ತು. ಇದೀಗ SPP ಅವರು ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಿದ್ದಾರೆ, ದರ್ಶನ್ ಶೆಡ್ನ ಒಳಗೆ ಬಂದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಎದೆಗೆ ಒದಿತಾರೆ. ನನ್ನ ನರಸಿಂಹಮೂರ್ತಿ, ಒಂದ್ ನಿಮಿಷ ಸುಮ್ಮನೆ ಇರಿ, ಬರ್ತೀನಿ ವಾಪಸ್ ನಿಮ್ಮ ಹತ್ರ. ರೇಣುಕಾಸ್ವಾಮಿ ವಿಚಾರದಲ್ಲಿ ಈಗ ವಾಪಸ್ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ದರ್ಶನ್ ಹಲ್ಲೆ ವಿಚಾರದಲ್ಲಿ ರೇಣುಕಾ ನೀರು ಕುಡಿತಾ ಇಲ್ಲ ಅಂತ ಚಿತ್ರದುರ್ಗದ ಹುಡುಗ ಹೇಳ್ತಾರೆ. ರೇಣುಕಾ ನೀರು ಕುಡಿತಾ ಇಲ್ಲ ಅಂತ ಚಿತ್ರದುರ್ಗದ ಹುಡುಗ ಹೇಳ್ತಾರಂತೆ. ಭಯ ಬಿದ್ದು ನಾನು ಓಡಿ ಹೋದೆ ಅಂತ ಪುನೀತ್ ಹೇಳುವಂಥದ್ದು. ಭಯ ಬಿದ್ದು ನಾನು ಓಡಿ ಹೋದೆ ಅಂತ ಪುನೀತ್ ಹೇಳ್ತಾರೆ ಅಂತ. ಅಂದ್ರೆ ಸತ್ತೋಗಿರುವಂತ ವಿಚಾರವನ್ನ ಹೇಳ್ತಾ ಇರೋದು. 164 ಅಡಿಯಲ್ಲಿ ಪುನೀತ್ ಕೊಟ್ಟಿರುವಂತ ಹೇಳಿಕೆಯನ್ನ SPP ಅವರು ಓದ್ತಾ ಇದ್ದಾರೆ. ದರ್ಶನ್ ವಿಚಾರದಲ್ಲಿ ದರ್ಶನ್ ಹಲ್ಲೆ ಬಳಿಕ ರೇಣುಕಾ ನಿತ್ರಾಣಗೊಳ್ಳುತ್ತಾರೆ, ನೀರು ಕೂಡ ಕುಡಿತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಈಗ ಪುನೀತ್ ಅಲ್ಲಿಂದ ಭಯ ಬಿದ್ದು ಹೋಗ್ತಾರೆ, ನೀರೇ ಕುಡಿತಾ ಇಲ್ಲ ಅಂತ. ಅಂದ್ರೆ ಅಲ್ಲಿಗೆ ಸತ್ತೋಗಿದ್ದಾರೆ ಅನ್ನುವಂಥ ಅರ್ಥ ಅದು. ನೀರು ಕುಡಿತಾ ಇಲ್ಲ ಅಂತ ಹೇಳಿ, ಅಷ್ಟೊಂದು ನಿತ್ರಾಣವಾಗಿ ಹೋಗಿದ್ರು ಅಂತ ಹೇಳಿ. ಭಯ ಬಿದ್ದು ನಾನು ಓಡಿ ಹೋದೆ ಅಂತ ಪುನೀತ್ ಅವರು 164ನ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ.